ಅರ್ಧ ಪೌಂಡ್ ಬ್ರೆಡ್ ಪನ್ನೀರ್ನ ತುರಿದು ಇಟ್ಟಿದ್ದೀನಿ. ಮೊಟ್ಟೆನ ಒಂದು ಪ್ಲೇಟಲ್ಲಿ ಕಲಿಸ್ಕೊಂಡು ಇಟ್ಟಿದ್ದೀನಿ. ಇದು ಬಟರ್, ಗರಂ ಮಸಾಲ, ಧನಿಯಾ ಪೌಡರ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ 2 ಸಣ್ಣದಾಗಿ ಕಟ್ ಮಾಡಿದ್ದೀನಿ, 2 ಈರುಳ್ಳಿ, ಸೌತೆಕಾಯಿ, ಒಂದು ಪಾತ್ರೆಗೆ ಬಟರ್ ಪೀಸ್ನ ಹಾಕ್ಕೊಂಡು ಮೆಲ್ಟ್ ಆಗೋವರೆಗೂ ಬಿಸಿಲಿ ಮೆಲ್ಟ್ ಮಾಡಬೇಕು. ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ನೆಕ್ಸ್ಟು 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಆ ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸಾಲ್ಟ್ ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ಸಾಲ್ಟ್, ಪನ್ನೀರ್ನ ತುರಿದು ಇಟ್ಟಿದ್ದೆ ಆ ಪನ್ನೀರ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಪನ್ನೀರ್ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು, ಕಡಿಮೆ ಉರಿಯಲ್ಲೇ. ಖಾರದ ತಕ್ಕಂಗೆ ಅಚ್ಚದ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ಖಾರ ಜಾಸ್ತಿ ತಿಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇದು ಕರೆಕ್ಟಾಗಿ ಖಾರ. ಗರಂ ಮಸಾಲ ಪೌಡರ್ ಅರ್ಧ ಚಮಚ, ಧನಿಯಾ ಪೌಡರ್ ಅರ್ಧ ಚಮಚ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಸ್ಪೈಸಿ ಐಟಮ್ಸ್ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ರೆಡಿ ಆಗಿದೆ. ಇದು ಪನ್ನೀರ್ದು. ಇವಾಗ ಗ್ಯಾಸ್ ಮೇಲೆ ತವ ಇಟ್ಟು, ತವ ಬಿಸಿ ಆದಮೇಲೆ ಸ್ವಲ್ಪ ಬಟರ್ ಪೀಸನ್ನು ಹಾಕ್ಕೊಂಡು ಫುಲ್ಲು ಸ್ಪ್ರೆಡ್ಡಿಂಗ್ ಮಾಡ್ಕೊಬೇಕು ತವಕ್ಕೆ. ನೆಕ್ಸ್ಟು ಪ್ಲೇಟಲ್ಲಿ ಮೊಟ್ಟೆನ ಕಲಸಿಟ್ಟಿದ್ದೆ. ಆ ಮೊಟ್ಟೆಗೆ ಬ್ರೆಡ್ ಪೀಸ್ನ ಫುಲ್ಲು 2 ಸೈಡ್ ಕಡೆನೇ ಡೀಪ್ ಮಾಡಿಕೊಂಡು ಇವಾಗ ತವದ ಮೇಲೆ ಬ್ರೆಡ್ಡನ್ನು ಇಡಬೇಕು. ಎಷ್ಟು ಬ್ರೆಡ್ ಪೀಸ್ ಬೇಕಾದರೂ ಡೀಪ್ ಮಾಡಿಕೊಂಡು ಮೊಟ್ಟೆಗೆ ಇಡ್ಬೋದು ತವದ ಮೇಲೆ. ನಾನು 2 ಪೀಸ್ ತವದ ಮೇಲೆ ಬ್ರೆಡ್ ಇಟ್ಟಿದ್ದೀನಿ. ಬ್ರೆಡ್ ಪೀಸ್ನ ಇವಾಗ ಉಲ್ಟಾ ಮಾಡ್ತಿದ್ದೀನಿ. ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಮಸಾಲಾನ ಬ್ರೆಡ್ ಮೇಲೆ ಫುಲ್ಲು ಹಾಕಬೇಕು. ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಬೋದು. ಜಾಸ್ತಿ ಬೇಕಂತಂದರೆ ಜಾಸ್ತಿ ಹಾಕ್ಬೋದು, ಮೀಡಿಯಮಾಗಿ ಬೇಕಂದರೆ ಮೀಡಿಯಮಾಗಿ ಪನ್ನೀರ್ ಮಸಾಲಾನ ಹಾಕ್ಕೊಳ್ಳೋದು. ಅದ್ರ ಮೇಲೆ ಸ್ವಲ್ಪ ಬೆಣ್ಣೆ ತುರಿದಿಟ್ಟಿದ್ದೆ, ಬಟರು, ಅದನ್ನ ಸ್ವಲ್ಪ ಮೇಲೆ ಹಾಕ್ತಿದ್ದೀನಿ. ಅದ್ರ ಮೇಲೆ ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸೌತೆಕಾಯಿ ಬೇಕಿದ್ರೆ ಹಾಕ್ಕೊಬೋದು, ಇಲ್ಲಾಂದ್ರೆ ಏನು ಬೇಡ. ಸೌತೆಕಾಯಿ ಜೊತೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊಬೋದು. ಸ್ವಲ್ಪ ಹಾಗೆ ಪ್ರೆಸ್ ಮಾಡಿದ್ರೆ ಅಂಟ್ಕೊತೈತೆ ಅದು. ಬ್ರೆಡ್ ಪೀಸ್ 2 ಪೀಸು. ಇನ್ನೊಂದು ಮಾಡ್ತಿದ್ದೀನಿ. ಈಗಲೂ ಬ್ರೆಡ್ ಪೀಸ್ನ ಮೊಟ್ಟೆಯಲ್ಲಿ 2 ಕಡೆನೂ ಡೀಪ್ ಮಾಡಿಕೊಂಡು ತವದ ಮೇಲೆ ಇಡಬೇಕು.
ಬಿಸಿ ಆದಮೇಲೆ ಉಲ್ಟಾ ಮಾಡಬೇಕು. ಸೇಮ್ ಅದೇ ಥರನೇ ಮಾಡ್ಕೊಳ್ಬೇಕು. ಬ್ರೆಡ್ ಮೇಲೆ ಪನ್ನೀರ್ ಮಸಾಲ ರೆಡಿ ಮಾಡಿರೋದನ್ನ ಅದನ್ನ ಬ್ರೆಡ್ ಮೇಲೆ ಹಾಕ್ಕೊಳ್ಬೇಕು. ನೆಕ್ಸ್ಟು ಚೀಸ್ನೆಲ್ಲ ತುರಿದಿದೆ ಅದನ್ನ ಹಾಕ್ಕೊಳ್ಬೇಕು ಸ್ವಲ್ಪ. ಸೌತೆಕಾಯಿ ಹಾಕಿ ಚೀಸ್ ಸ್ಲೈಸ್ನ ಮೇಲೆ ಹಾಕಿ ಸೌತೆಕಾಯಿ ಮೇಲೆ ಇನ್ನೊಂದು ಸೈಡ್ ಬ್ರೆಡ್ನ ಎರಡನ್ನೂ ಕ್ಲೋಸ್ ಮಾಡಬೇಕು. ಆಮೇಲೆ ಮತ್ತೆ ಸೈಡ್ಗೆ ಬಿಸಿ ಮಾಡಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಬಿಸಿ ಮಾಡಿದ್ರೆ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ. ನೀವು ಒಂದ್ಸಲ ಮನೇಲಿ ಈ ಥರ ಬ್ರೆಡ್ ಟೋಸ್ಟ್ ಮಾಡಿ, ತುಂಬ ಚೆನ್ನಾಗೈತೆ. ನಾವು ತಿಂದಿದ್ದೀನಿ, ತುಂಬ ಟೇಸ್ಟಿಯಾಗೈತೆ. ಒಂದ್ಸಲ ನೀವು ಮನೇಲಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.